ನಾನು ಈ ತರ ಒಂದಿನನ ನನ್ನ ಲೈಫಲ್ಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದೇನಪ್ಪಾ ಅಂದ್ರೆ ಟೈಮ್ ನೋಡ್ತಾ ಇದ್ದೀರಾ ಅಲ್ವಾ? ಇನ್ನ ಫುಲ್ ಕತ್ಲೆ. ಮನೆ ಒಳಗಡೆ ಮಾತ್ರ ಬೆಳಕಿದೆ. ಎಷ್ಟು ಕತ್ಲೆ ಅಂತಂದ್ರೆ ನನ್ಗೆ ಅಷ್ಟೊಂದು ಧೈರ್ಯ ಆ ಪಾರ್ಕಲ್ಲಿ ಕತ್ಲೆಲಿ ವಾಕ್ ಮಾಡೋ ಅಷ್ಟು ಇದೆಯಾ ಅಂತ ಗೊತ್ತಿರ್ಲಿಲ್ಲ. ಕೃಷ್ಣ ಒಂದ್ ಮಾತು ಹೇಳ್ತಾರಲ್ವಾ, ಆಗಿರೋದು ಒಳ್ಳೇದಕ್ಕೆ, ಆಗ್ತಾ ಇರೋದು ಒಳ್ಳೇದಕ್ಕೆ, ಆಗೋದು ಒಳ್ಳೇದಕ್ಕೆ ಅಂತ. ಏನಿದೆಯೋ, ಏನ್ ಆಗ್ತಾ ಇದೆಯೋ ಅದನ್ನ ಒಳ್ಳೇದೇ ಆಗ್ತಾ ಇದೆ ಅಂತ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ಬಿಟ್ರೆ ಒಂಥರ ನೆಮ್ಮದಿ ಅಲ್ವಾ? ಹಂಗಾಗಿ ನೋಡಿ 4:45 4:50 ಆಗಿದೆ. ಇವಾಗ ಹೊರಗಡೆ ಎಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ಫುಲ್ ಕತ್ಲೆ ಇದೆ. ಅದಕ್ಕೆ ಎಲ್ಲ ಲೈಟು ಆನ್ ಮಾಡ್ಬಿಟ್ಟಿದ್ದೀನಿ. ಆನ್ ಮಾಡಿ ಇದೆಲ್ಲ ತೊಳೆದು ಒಂದು ಪುಟ್ಟ ರಂಗೋಲಿನ ಹಾಕಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ರೋಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಮ್ ಲೈಟಲ್ಲಂತೂ ಸ್ವಲ್ಪ ಲೈಟ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೆಳಕಿದೆ. ಪಾರ್ಕಲ್ಲಿ ನಿಮ್ಗೆ ತೋರಿಸ್ತೀನಿ. ನನ್ ಫೇಸು ಕಾಣಲ್ಲ, ಆ ಪಾರ್ಕು ಕಾಣಲ್ಲ, ಆ ತರ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ತರ ಇದೆ ಇಲ್ಲಿ. ಈ ನನ್ಗಂತೂ ಒಂದ್ ಸ್ವಲ್ಪ ಭಯ. ಯಾಕೆಂದ್ರೆ ಹುಳ ಗಿಳ ಬಂದ್ಬಿಡುತ್ತೇನೋ ಗೊತ್ತಾಗ್ದೇನೆ ಕಾಲಿಟ್ಬಿಟ್ರೆ ಅಂತ ಭಯ. ಆದ್ರೆ ನೋಡಿ ಒಂದ್ ರೌಂಡ್ ಹಾಕೋ ಅಷ್ಟರಲ್ಲಿ ಸ್ವಲ್ಪ ಬೆಳಕಾದಂಗ ಆಗುತ್ತೆ. ಹಂಗಾಗಿ ಒಂಥರ ಚೆನ್ನಾಗಿರತ್ತೆ ಬೆಳಿಗ್ಗೆ ಹೊತ್ತು ಚಿಲಿ ಪಿಲಿ ಕೇಳ್ಕೊಂಡು ಅದೆಲ್ಲ ಒಂಥರ ಫೇಸ್ ಮಾಡ್ತಾ ಇದೀನಿ. ಚೆನ್ನಾಗ್ ಅನ್ನಿಸ್ತಾ ಇದೆ. ಹಂಗಾಗಿ ಕಂಟಿನ್ಯೂಸ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ನಾನು ನಮ್ಮ ಮನೆಯವ್ರ ಹತ್ರ ಒಂದ್ ಚಾಲೆಂಜ್ ಮಾಡಿದ್ದೀನಿ. ಅದೇನಂದ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ ಅವರು, ಬಾ ಜಿಮ್ಗೆ ಹೋಗೋಣ ಜಿಮ್ಗೆ ಹೋಗೋಣ ಅಂತ. ವಾಕಿಂಗ್ ಮುಗಿಸಿ ಬಂದೆ. ಅದ್ರ ಜೊತೆ ಈ ಗಿಡ ಕೂಡ ಸೈಡಲ್ಲಿ ಬಿಸಾಕಿದ್ರು ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ. ನೋಡೋಣ ಆಮೇಲೆ ಪಾಟ್ಗೆ ಹಾಕ್ತೀನಿ. ಇದು ಯಾಕವ ತೊಗೊಂಡಿದ್ಯಾ, ಒಂದು ಚೆನ್ನಾಗಿರೋದು ಕಿತ್ಕೊಳ್ಳೋಕ್ಕಿಲ್ವಾ ಅಂತ ಇದ್ರು ಆಂಟಿ. ಒಂದು ಆಂಟಿ ಸಿಕ್ಕಿದ್ರು, ಅಂದರೆ ಸ್ವಲ್ಪ ಏಜ್ ಆಗಿರೋರು. ಇವತ್ತು ಏನು ಎಕ್ಸಸೈಸ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟೇ ಜಾಸ್ತಿ ಮಾಡ್ಕೋಬಾರ್ದು ಅಂತ 3 ರೌಂಡ್ ವಾಕ್ ಮಾಡಿ ಬಂದಿದ್ದೀನಿ. ಚೆನ್ನಾಗಿದೆ. ಈ ಗಿಡನ ಆಮೇಲೆ ಹಾಕೋದನ್ನು ನಿಮಗೆ ತೋರಿಸ್ತೀನಿ. ಫಸ್ಟು ತಲೆಗೆ ಎಣ್ಣೆ ಹಾಕೋಬೇಕು. ನಂತರ ಟಿಫನ್ಗೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ 2 ಪ್ಲ್ಯಾನು. ಒಂದು ಟೊಮೊಟೊ ಬಾತು, ಒಂದು ಬಿಸಿಬೇಳೆ ಬಾತು ಮಾಡೋಣ ಅಂತ, ಇನ್ನೊಂದು ಚಪಾತಿ. ನನ್ನ ಮಗ ಹೇಳ್ದೆ ಟೊಮೊಟೊ ಬಾತೇ ಮಾಡಮ್ಮ ಅಂತ. ಸರಿ ಅಂತ ಟೊಮೊಟೊ ಬಾತ್ ಮಾಡೋಣ ಅಂತ. ಸೂರ್ಯ ನೋಡಿ ನಮ್ಮ ಮನೆ ಹತ್ರ. ಹಾಗಾಗಿ ಇವಾಗ ನೀರು ಕುಡ್ದೋಗಿದೆ ಅಷ್ಟೇ ಅಲ್ಲ. ನೋಡ್ತೀನಿ ಇವಾಗ ಫಸ್ಟು ತಲೆಗೆ ಎಣ್ಣೆ ಹಾಕ್ಕೊಂಡು ಮಾಡೋಣ ಬನ್ನಿ ಪಟಪಟ ಅಂತ. ಚಂದನ ಎದಳವ, 6:15 ಆಗಿದೆ. ಇವಾಗಲ್ಲ, ಎಷ್ಟು ಫೋನ್ ಮಾಡಿದ್ದೀನಿ ನೋಡಿ ನಿಂಗೆ ಹೋಗ್ಬೇಕಾದ್ರೆ ನಾನು ವಾಕಿಂಗ್ಗೆ. 5 o'clock ಫೋನ್ ಮಾಡಿದ್ದೀನಿ ಎದ್ದಳಪ್ಪ ಅಂತ. ಅಲ್ಲೂ ಎಬ್ಸಿದ್ದೀನಿ. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ಬೋದು ಗೊತ್ತಾ. ಮಕ್ಕಳಿಗೆಲ್ಲ ಎಣ್ಣೆ ನೈಟೇ ಹಾಕಿದ್ದೆ ಕಾಯಿಸಿ. ಇವಾಗ ನಾನು ಹಾಕೋತಾ ಇದ್ದೀನಿ. ಏಕೆಂದರೆ 1 hour 2 hour ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಪಿಲ್ಲೋ ಕವರ್ಗೆಲ್ಲ ಆಗುತ್ತೆ ಅಂತ ನೈಟ್ ಹಾಕ್ಕೊಂಡಿಲ್ಲ ನಾನು. ಹೀಗಾಗಿ ಹಾಕ್ಕೊಳ್ಳೋಣ ಅಂತ. ಚಂದುನಿ ಇವತ್ತು ಜಿಮ್ಮಿಗೆ ಬರ್ತೀನಿ ಅಂತ ಹೇಳಿದ್ದ. ನಾನು ಜಿಮ್ಗೆ ಹೋಗಿಲ್ಲ, ವಾಕಿಂಗ್ ಹೋಗಿದ್ದು. ಹಾಗಾಗಿ ಅವನ್ನ ಎಬ್ಸು ಅಂತ ಹೇಳಿದ್ದೆ. ಎಬ್ಸಿದ್ರೆ ಎಷ್ಟಿದ್ರು ಎದ್ದೇಳಿಲ್ಲ ಅವನು ಎಬ್ಸಿದ್ರೆ. ಹಾಗಾಗಿ ಇವಾಗ ಹೇಳ್ತಾ ಇದ್ದಾನೆ, ಇವಾಗ ಎಬ್ಬಿಸ್ತಾ ಇದೆಯಮ್ಮ, ಟೈಮ್ ಇಷ್ಟೊಂದಾಗಿದೆ ಅಂತ. ಇವಾಗ ಆಗಿದೆ 6:15, 6:15 ಆಗಿದೆ. ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಟಿಫನ್ ರೆಡಿ ಮಾಡಿಬಿಟ್ಟು ಆಮೇಲೆ ಹೊಸ್ಲು ರಂಗೋಲಿ ಇಡೋದು, ಮೇಲ್ಗಡೆಯಿಂದ ಕಸ ಗುಸ್ಕೊಂಬರೋದು ಅದೆಲ್ಲ ಮಾಡ್ತೀನಿ. ಏನು ಈ ವೈಟ್ ಕೂದಲು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಬರುತ್ತೆ. ಸುಮ್ಮನೆ ಹಂಗೆ ಏನು ಬರುತ್ತೋ ಅದನ್ನು ಹಂಗೆ ಬಿಟ್ಬಿಡೋಣ, ಕಲರೇ ಹಾಕೋದು ಬೇಡ ಅಂತ ಒಂದೊಂದ್ಸಲಿ ಅನ್ನಿಸ್ತಾ ಇದೆ ನನಗೆ. ನೋಡಬೇಕು ಹೆಂಗಿದೆಯೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡೋಣ ಅಂತ. ನಮ್ಮ ಅಪ್ಪನಿಗಿತ್ತು ವೈಟ್ ಕೂದಲು, ಹಾಗಾಗಿ ನನಗೂ ಅಷ್ಟೇ ಬೇಗನೆ ಸ್ಟಾರ್ಟ್ ಆಯಿತು. ಅಲ್ಲೊಂದು ಇಲ್ಲೊಂದಿತ್ತು. ಇವಾಗ ಇಲ್ಲೆಲ್ಲ ಸ್ವಲ್ಪ ಹಿಂಗಂದರೆ ಸಾಕು ಕಾಣಿಸುತ್ತೆ. ನಮ್ಮ ಅಮ್ಮನಿಗಂತೂ ಇವಾಗ ಆಗಿದೆ. ನಮ್ಮ ಅಮ್ಮಗೊಂದು ಇಲ್ಲ. ನಮ್ಮ ಅಮ್ಮನ ಥರ ನನ್ನ ತಮ್ಮನಿಗೆ, ಅವನಿಗೆ ವೈಟ್ ಕೂದಲೇ ಇಲ್ಲ. ನಾವು ನೋಡಿ ನಂಗೆ ಬಂದಿದೆ. ಇವಾಗ 1 hour ನೆನೆಯಕ್ಕೆ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ.
ನಾನು ಮನೆಯವ್ರ ಹತ್ರ ಒಂದು ಚಾಲೆಂಜ್ ಮಾಡಿದ್ದೀನಿ. ಅದೇನಪ್ಪಾ ಅಂತಂದ್ರೆ 1 ಮಂತ್ ನಾನು ಕರೆಕ್ಟಾಗಿ 5 ಗಂಟೆಗೆ ಎದ್ದು ವಾಕಿಂಗ್ ಹೋದ್ರೆ ಮಾತ್ರ ಜಿಮ್‌ಗೆ ಜಾಯಿನ್ ಆಗ್ತೀನಿ. ಇಲ್ಲ ಅಂತಂದ್ರೆ ಆಗಲ್ಲ. ನಾನು ಜಿಮ್‌ಗೆ ಹೋದ್ರುನು ಅಷ್ಟೇನೆ 5 ಗಂಟೆಗೆ ಹೋಗಿ ಜಿಮ್ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಆಮೇಲೆ ನನ್ನ ಕೆಲಸಗಳು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ನಾನು ಅವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ ಮಕ್ಕಳನ್ನೆಲ್ಲ ಸ್ಕೂಲ್‌ಗೆ ಕಳಿಸ್ತೀವಲ್ವಾ, ಅವ್ರನ್ನ ಕಳಿಸಿ ಹಂಗೇನೆ ನಾವು ಹೋಗ್ತಾ ಇದ್ವಿ. ಆವಾಗ ಏನಾಗೋದು ಬಂದ ತಕ್ಷಣ ಅವ್ರಿಗೂ ಸುಸ್ತಾಗಿರುತ್ತೆ ವರ್ಕೌಟ್ ಮಾಡಿ, ನನಗೂ ಸುಸ್ತಾಗುತ್ತೆ. ಆಮೇಲೆ ಬ್ರೇಕ್‌ಫಾಸ್ಟ್ ಅದು ಇದು ಪಲ್ಯ ಇದೆಲ್ಲ ಮಾಡೋದಕ್ಕೆ ನನಗಂತೂ ತುಂಬಾ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ಒಬ್ರು ಹೋಗಿ ಒಬ್ರು ಪರವಾಗಿಲ್ಲ ಇದಾದ್ರೆ ನಾನು ಸಂಜೆ ಟೈಮ್ ನಾನು ವಾಕ್ ಹೋಗ್ತೀನಿ ಅಂತ ಅನ್ಬಿಟ್ಟು ಆತರ ಇದ್ ಮಾಡ್ಕೊಂಡ್ವಿ. ಯಾರಾದ್ರೂ ಒಬ್ರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗತ್ತೆ ಸಮ್ ಟೈಮ್ ಅಲ್ವಾ. ಹಂಗಾಗಿ ನಾನು ಇರ್ಲಿ ನೀವೇ ಹೋಗಿ ಜಿಮ್ಗೆ ಅಂತ ಅನ್ಬಿಟ್ಟು ಅವ್ರು ಹೋಗ್ತಾ ಇದ್ರು. ಇವಾಗ ಅಂತ ಅಂದ್ರೆ ನಾನು ಮಾರ್ನಿಂಗ್ಗೆ ಹೋಗ್ಬಿಟ್ರೆ ಒಳ್ಳೇದು ಅಲ್ವಾ, ಚೆನ್ನಾಗಿರುತ್ತೆ ಅಂತ ಅನ್ಸ್ತು ನಂಗೆ. ಅದಕ್ಕೆ 1 ತಿಂಗಳು ನಾನು ಕಂಟಿನ್ಯೂಸ್ ಆಗಿ ನಾನೇನಾದ್ರೂ ಕರೆಕ್ಟ್ ಆಗಿ ಪಾರ್ಕ್ ಹೋಗಿ ವಾಕ್ ಮಾಡ್ದೆ ಅಂತಂದ್ರೆ ಹೋಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ಅವ್ರಿಗೆ ಈ ಚಾಲೆಂಜ್ ನ ಹಾಕಿದೀನಿ. 1 ಮಂತ್ ಹೋದ್ರೆ ಮಾತ್ರ ನಾನು ಜಿಮ್‌ಗೆ ಜಾಯಿನ್ ಆಗ್ತೀನಿ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದೀನಿ. ಹಂಗಾಗಿ ಇವಾಗ ಕುಕ್ಕರ್ ಇಟ್ಟಿದೀನಿ. ಕುಕ್ಕರ್ ಇಟ್ಟು ಒಂದ್ ಕಡೆ ನಾನು ಜ್ಯೂಸ್‌ಗೆ ರೆಡಿ ಮಾಡ್ಕೊತಾ ಇದೀನಿ. ಜ್ಯೂಸ್ ಮಾಡ್ಬೇಕಾದ್ರೆ ಏನು ಇಲ್ಲ, ಅದಕ್ಕೆ ನೀರೇನು ಹಾಕಂಗಿಲ್ಲ. ಬೂದ್ಗುಂಬಳಕಾಯಿದು ತಂದಿದ್ದೆ, ಅದನ್ನ ಜ್ಯೂಸ್ ಮಾಡೋಣ ಮಕ್ಕಳಿಗಿಬ್ಬರಿಗೂ 2 ಲೋಟ ಮಾಡೋಣ ಅಂತ. ಮನೆಯವ್ರಿಗೆ ನೆಲ್ಲಿಕಾಯಿ ಜ್ಯೂಸು. ಇವಾಗ ಒಂದ್ ಸ್ವಲ್ಪ ಏಲಕ್ಕಿದು ಟೀ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಷ್ಟ್ ಮಾಡ್ತೀನಿ ಅಂತಂದ್ರೆ 1 ಲೋಟದಲ್ಲಿ ಅರ್ಧ ಲೋಟ ಇರ್ಬೇಕು ಅಷ್ಟೇನೆ. ಅದಕ್ಕೆ ಜಾಸ್ತಿ ಆದ್ರೆ ವೇಸ್ಟೇ ಆಗೋದು. ಅದು ಎಷ್ಟೇ ಮಾಡಿದ್ರು ನಾನಂತೂ ಕುಡಿಯಲ್ಲ. ನಂಗೆ ಅರ್ಧ ಲೋಟ ಟೀ ಅಷ್ಟೇನೆ, ಕಾಫಿ ಆದ್ರೂ ಅಷ್ಟೇನೆ, ಟೀ ಆದ್ರೂ ಅಷ್ಟೇನೆ. ಒಂದು ಕುಡಿಯೋಣ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದಿದ್ನಲ್ವಾ, ಗಾಳಿ ಬೇರೆ ಜಾಸ್ತಿ ಇರುತ್ತೆ, ಬೆಳಿಗ್ಗೆ ಹೊತ್ತು ತಣ್ಣಗ್ ಬಿಸ್ತಾ ಇರುತ್ತೆ. ಇವಾಗ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಕೋಲ್ಡ್ ಆಗುತ್ತೆ ಅಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್‌ನು ಹಾಕೊಳ್ಬೋದು. ನಮ್ಮ ಮನೇಲಿ ಮಕ್ಳಿಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಇದಕ್ಕೆ ನೀರು, ಪೆಪ್ಪರು ಏನೂ ಹಾಕಲ್ಲ. ಹಂಗೆ ರುಬ್ಬಿಟ್ಟು ಒಂದು ಬಟ್ಟೆನಲ್ಲಿ ನೀಟಾಗಿ ಶೋಧಿಸ್ಕೊಂಡ್ರೆ ಚೆನ್ನಾಗಿರೋ ಜ್ಯೂಸು ರೆಡಿ ಆಗುತ್ತೆ. ಅಭ್ಯಾಸ ಸ್ವಲ್ಪ ಫಸ್ಟ್ ಕುಡಿಯೋರ್ಗೆ ಸಪ್ಪೆ ಸಪ್ಪೆ ಅನ್ಸುತ್ತೆ, ಏನು ಇದಿಲ್ವಲ್ಲಪ್ಪ ಅಂತ ಅನ್ಸುತ್ತೆ. ಆದ್ರೆ ಅಭ್ಯಾಸ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಾ ಅಂದ್ರೆ ಟೊಮೆಟೊ ಬಾತ್‌ಗೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂತಾ ಇದ್ದೀನಿ. ನೀವೆಲ್ಲರೂ ಮಾಡ್ತೀರಾ, ಹಂಗಾಗಿ ರೆಸಿಪಿನೇನು ಹಾಕ್ತಾ ಇಲ್ಲ ಇಲ್ಲಿ. ಇವತ್ತು ಚಕ್ಲಿದು ರೆಸಿಪಿನ ಹಾಕೋಣ ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಅಲ್ಲಿ ಹಾಕ್ತೀನಿ. ಚಕ್ಲಿ ರೆಸಿಪಿ ತಿಳಿಸಿ ಅಂತ ಅಂದಿದ್ರಲ್ವಾ, ಹಂಗಾಗಿ ನಾನು 1 ಕೆಜಿ ಅಕ್ಕಿಗೆ 1/4 ಕೆಜಿ ಅಷ್ಟು ಅಂದ್ರೆ 4 ಲೋಟ ಅಕ್ಕಿ ಹಾಕಿದ್ರೆ 1 ಲೋಟದಷ್ಟು ಹಾಕ್ಲೇಬೇಕು ಕಡ್ಲೆ. ಅವಾಗ್ಲೇನೆ ಚೆನ್ನಾಗ್ ಬರೋದದು. ತುಂಬಾ ನಾವು ಕಡ್ಲೆನೂ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಎಣ್ಣೆ ಹಿಡ್ಕೊಳತ್ತೆ, ಮತ್ತೆ ತುಂಬಾ ಮುರ್ದ್ ಹೋಗುತ್ತೆ ಚಕ್ಲಿ. ಹಂಗಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಆ ಬರೀ ಇದ್ರಲ್ಲಿ ಕಡ್ಲೆಲೆ ಅಂತಲ್ಲ, ನಾವು ಹೆಸರುಬೇಳೆನ ಚೆನ್ನಾಗಿ ಕುಕ್ಕರ್ ಅಲ್ಲಿ ಕೂಗ್ಸಿ ಅದಕ್ಕೆ ಆ ಒಂದು ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಬೇಕಾದ್ರೆ ಮಾಡ್ಕೊಳ್ಬೋದು. ಅದು ಸಖತ್ತಾಗಿರುತ್ತೆ. ತುಂಬಾ ತರ ಚಕ್ಲಿಗಳನ್ನ ಮಾಡ್ಬೋದಾಯ್ತಾ. ಇವಾಗ ನಾನು ಟೊಮೆಟೊ ಬಾತ್ ಆಗಿದೆ. ಸ್ವಲ್ಪ ಖಾರ ಕಮ್ಮಿ ಆಯ್ತು ಅನ್ಸ್ತು. ಹಂಗಾಗಿ ಆಗಿಲ್ಲ ಅದು. ಎಲ್ಲ ಒಗ್ಗರಣೆ ಹಾಕಿ ಇನ್ನೇನು ಕುಕ್ಕರ್‌ನ ಕ್ಲೋಸ್ ಮಾಡ್ಬೇಕು. ಅವಾಗ ಒಂದ್ ಸ್ವಲ್ಪ ಟೇಸ್ಟ್‌ನ ನೋಡಿದ್ರೆ ಸ್ವಲ್ಪ ಖಾರ ಕಮ್ಮಿ ಅನ್ಸ್ತು. ಹಂಗಾಗಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡಿದ್ದೀನಿ. ಇವಾಗ ಡ್ರ್ಯಾಗನ್ ಫ್ರೂಟ್ ಇತ್ತಲ್ವಾ, ಅದನ್ನು ಕಟ್ ಮಾಡಿ ಇಟ್ಬಿಡೋಣ. ಇನ್ನೊಂದ್ ಕಡೆ ಪಲ್ಯಕ್ಕೆ ಇದನ್ನ ಏನು ಹಾಗಲಕಾಯಿ ಇತ್ತು, ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಅಲ್ಲೇನೆ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಒಂದೇ ಟೊಮೊಟೊ, ಒಂದ್ ಈರುಳ್ಳಿ ಹಾಕ್ಬಿಟ್ಟು 2 ಹಾಗಲಕಾಯಿ ಇರೋದು, ಅದಕ್ಕೆ ಮಾಡ್ಬಿಡೋಣ ಸೈಡಲ್ಲಿ ಅಂತ ಅನ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೂಟ್ ಎಲ್ಲ ಕಟ್ ಮಾಡಿದ್ದಾಯ್ತು. ಜ್ಯೂಸ್ನು ಕೂಡ ಮಕ್ಳು ಬಂದ ತಕ್ಷಣ ರುಬ್ಕೊಡೋಣ ಅಂತ ಅನ್ಬಿಟ್ಟು, ಫ್ರೆಶ್ ಆಗಿರುತ್ತೆ. ಇಮಿಡಿಯೇಟ್ ಸೋದಿಸಿ ನಾವು ಕೊಡೋದ್ರಿಂದ ಫ್ರೆಶ್ ಆಗಿರುತ್ತೆ ಅಂತ ಅನ್ಬಿಟ್ಟು ಹಂಗೇನೆ ಮಿಕ್ಸಿಗೆ ಹಾಕಿ ಹಂಗೆ ಇಟ್ಟಿದ್ದೀನಿ. ಈ ಹಣ್ಣೆಲ್ಲ ಕಟ್ ಮಾಡ್ಬಿಟ್ಟು ಇದಕ್ಕೆ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಹಾಕೋತೀನಿ. ಆತರ ಯಾವ ಫ್ರೂಟ್ ಮೊದ್ಲು ಖಾಲಿ ಮಾಡ್ಬಿಡ್ತೀನಿ ನಾನು, ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಹಂಗಾಗಿ ಇವಾಗ ನೋಡಿ ರುಬ್ಬೋಣ ಅಂತ ಅನ್ಬಿಟ್ಟು ಧ್ರುವ ಎದ್ ಬಂದ. ಹಂಗಾಗಿ ಅವ್ನ್ಗೆ ರುಬ್ಬಿಟ್ಟು ಕೊಡೋಣ ಅಂತ ಅನ್ಬಿಟ್ಟು ಚಂದುನ ಎಬ್ಸಿ, ನಾನೊಂದ್ಸಲಿ ಚಂದನ ಅಂತ ಕರಿತೀನಿ, ನನ್ಗೆ ಹೆಣ್ಮಕ್ಳು ಇಲ್ವಲ್ಲ. ಅವನ್ನ ಯಾರಾದ್ರೂ ಮನೆಗ್ ಬಂದವರು ಅಷ್ಟೇನೆ, ಮನೆಯವರು ಅಷ್ಟೇನೆ, ಯಾಕೆ ಅವನ್ನ ಚಂದನ ಅಂತಾರೆ. ನನ್ಗೇನೋ ಚಂದನ ಅಂತ ಕರೆದ್ರೆ ಒಂಥರ ಖುಷಿ ಆಗುತ್ತೆ. ಅವನ ಹೆಸರು ಚಂದನ್ ಅಲ್ವಾ, ಹಂಗಾಗಿ ನಾನು ಅವನ್ನ ಹಂಗೆ ಕರಿತೀನಿ. ಇವಾಗ್ಲೂ ಹಂಗೆ ವಿಡಿಯೋದಲ್ಲಿ ಕರ್ದಿದ್ದೀನಿ. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇವಾಗ ನಾನು ಜ್ಯೂಸನ್ನ 2 ಲೋಟದಷ್ಟು ಆಯ್ತು. ನಾನೇನು ನೀರ್ ಹಾಕಿಲ್ಲ, ಹಂಗೇನೆ ಒಂದು ಕಾಟನ್ ಬಟ್ಟೆನಲ್ಲಿ ಶೋಧಿಸಿ ಇಟ್ಕೊಂಡಿದ್ದೀನಿ. ಇವಾಗ ಈ ತರ ಎಲ್ಲ ಮಾಡಿ ಅವ್ನ್ಗೆ ಕೊಡ್ತಾ ಇದೀನಿ. ನೋಡಿ ಹೆಂಗಿದೆ ಕಲರು ಅಂತ ಅನ್ಬಿಟ್ಟು. ಇವಾಗ ರೆಡಿ ಆಗಿದೆ ಟೊಮೆಟೊ ಬಾತು. ನೋಡ್ತಾ ಇದ್ರ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೂ ಕೂಡ ಕಾರ್ನ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಎಲ್ಲಾನು ಕೂಡ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಬಿಡಿಯಾಗಿ ಬಾಕ್ಸ್ ಫಸ್ಟ್ ಪ್ಯಾಕ್ ಮಾಡ್ಬಿಡ್ತೀನಿ. ಆಮೇಲೆ ಮಕ್ಕಳಿಗೆ ತಿನ್ನೋದಕ್ಕೆಲ್ಲ ಕೊಡೋಣ ಅಂತ ಅನ್ಬಿಟ್ಟು ಇದ್ ಮಾಡ್ತಾ ಇದ್ದೀನಿ. ಒಂಥರ ಎಷ್ಟೊಂದ್ ತರ ಮಾಡ್ಬೋದಲ್ವಾ ಟೊಮೆಟೊ ಬಾತ್ ಮಾತ್ರ. ಇದೇ ತರ ಅದೇ ತರ ಅಂತ ಏನು ಇಲ್ಲ. ಎಷ್ಟು ಬೇಗ ಕೆಲಸ ಆಗ್ತಾ ಇದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗೋದಿದೆ, ಹೊರಗಡೆ ಹೋಗ್ತೀನಿ ಅಂತಂದ್ರೆ ನನಗೆ ಗೊತ್ತಿರ್ಲಿಲ್ಲ. ಆ ಮನೆಯವರು ಊರಿಗೆ ಹೋಗಿದ್ರು. ಸರಿ ಆಯ್ತು ಕೃಷ್ಣನ್ ಟೆಂಪಲ್ಗೆ ಹೋಗಿದ್ ಬರೋಣ ಅಂತ ಅನ್ಬಿಟ್ಟು ಮೊನ್ನೆ ಮಾತಾಡ್ಬೇಕಾದ್ರೆ ಹೋಗಿದ್ ಬಾ ನೀನೇನೆ ಅಂತ ಅಂದ್ರು ಮನೆಯವರು. ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇವಾಗ
ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ನಾನು ಇಲ್ಲೇ ಹೋದ್ರೂ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಡ್ತೀನಿ. ಯಾಕೆಂದ್ರೆ ಅಲ್ಲಿ ಎಷ್ಟೊತ್ತಾಗುತ್ತೋ ಅಥವಾ ಎನರ್ಜಿ ಲೆವೆಲ್ ಹೆಂಗಿರುತ್ತೋ ಗೊತ್ತಿಲ್ಲ, ಅಲ್ಲಿಂದ ಬರ್ಬೇಕಾದ್ರೆ ಸುಸ್ತಾಗಿರುತ್ತಾ ಏನು, ಮತ್ತೆ ಬಂದು ಅಡ್ಗೆ ಮಾಡಕ್ಕಾಗತ್ತಾ ಅದು ಯಾವುದು ಗೊತ್ತಿರಲ್ಲ ಅಲ್ವಾ. ಹಂಗಾಗಿ ನಾನು ಏನೇ ಮನೇಲಿ ಏನೇ ಕೆಲಸ ಇದ್ರು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದ್ರಿಂದ ಹಿಡಿದು ಎಲ್ಲಾನು ಕೂಡ ಡಾಗಿಗೆಲ್ಲ ಊಟ ಹಾಕ್ಬಿಟ್ಟು ಹತ್ರದಲ್ಲೇ ಇರೋವಂಥ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ದೇವಸ್ಥಾನದಿಂದ ಬಂದು ನಿಮಗೆ ಸಿಗ್ತೀನಿ. ಒಂದೇ ಹೆಸ್ರಿಗೆಲ್ಲ ಕೆಲಸ ಮುಗಿಸಿದ್ದಾಯ್ತು, 11 ಗಂಟೆ ಆಗ್ತಾಯಿದೆ. ಹಾಗಾಗಿ ಹೋಗಿ ಬಂದು ಸಿಗ್ತೀನಿ, ಓಕೆನಾ. ಈ ಹರಿಬರಿನಲ್ಲಿ ನೀರೇ ಕುಡ್ದಿರ್ಲಿಲ್ಲ. ಇರಪ್ಪ ಹೋಗ್ಬೇಕಾದ್ರೆ ಒಂದ್ ಲೋಟ ನೀರ್ ಕುಡ್ದ್ಬಿಡೋಣ ಅಂತ ಅನ್ಬಿಟ್ಟು ನೀರ್ನ ಕುಡ್ಕೊಂಡು ಹೋಗ್ತಾ ಇದೀನಿ. ಇವಾಗ ನಾನ್ ಹೋಗಿದ್ದು ಇಸ್ಕಾನ್ಗೆ ಹೋದ್ರೆ ಏನೋ ಒಂಥರ ಖುಷಿ ನನ್ಗೆ ಅಲ್ಲಿ ಹೋದ್ರೆ. ಕೃಷ್ಣ ಅಂದ್ರೇನೆ ಒಂಥರ ಪ್ರೀತಿ ಹೆಣ್ಮಕ್ಳಿಗೆ ಅಲ್ವಾ. ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ಕುತ್ಕೊಂಡ್ರೇನೆ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ. ನೋಡಿದ್ರಿ ಮೊನ್ನೆ ಹೋಗಿ ಚೆನ್ನಾಗಾಯ್ತು, ದರ್ಶನ ಆಯ್ತು, ಹೂವ ಕೂಡ ಕೊಟ್ರು. ಹಂಗೆ ಊಟ ಕೂಡ ಅಂದ್ರೆ ನೀವ್ ಯಾರಾದ್ರೂ ಇಸ್ಕಾನ್ಗೆ ಹೋದ್ರೆ ಖಂಡಿತವಾಗ್ಲೂ ಒಂದ್ಸಲ ಊಟ ಮಾಡ್ಕೊಂಡ್ ಬನ್ನಿ ಆಯ್ತಾ. ಪ್ರಸಾದವಾಗಿ ಕೊಡ್ತಾರೆ. 12:30ಇಂದಾನೇ ಸ್ಟಾರ್ಟ್ ಆಗುತ್ತೆ, 3 ಗಂಟೆವರೆಗೂ ಇರುತ್ತೆ. ಹೋಗಿ ಊಟ ಮಾಡ್ಕೊಂಡ್ ಬನ್ನಿ ಅಲ್ಲಿ ಲೈನಲ್ಲಿ. ಅಂದ್ರೆ ಪ್ರಸಾದ ಅಂತಂದ್ರೆ ಪೊಂಗಲ್ ಬೇರೆ ಕೊಡ್ತಾ ಇರ್ತಾರಲ್ವಾ, ಅದರಿಂದ ಬರ್ತಿದಂಗೆನೆ ಇನ್ನೊಂದ್ ಸ್ವಲ್ಪ ಇದ್ರಲ್ಲೇ ಕೊಡ್ತಾರೆ ಆಯ್ತಾ. ಅಲ್ಲಿ ಊಟ ಮಾಡಿ ಅಲ್ಲಿಂದ ಬಂದ್ಮೇಲೆ ಇನ್ನು ನಾಳೆಗೆ ಏನೇನ್ ಬೇಕು ನೋಡ್ಕೊಂಡು ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ಅದನ್ನು ಕೂಡ ತಗೊಂಡ್ ಬಂದೆ. ಎಷ್ಟು ಫ್ರೆಶ್ ಆಗಿದೆ ನೋಡ್ತಾ ಇದ್ರ ಅಲ್ವಾ. ಕುಂಬಳಕಾಯಿ ಪಲ್ಯ ಮಾಡಿ ಅಥವಾ ಕುಂಬಳಕಾಯಿನ ಕೂಟ್ಗೆಲ್ಲ ಹಾಕಿ ಮಾಡಿದ್ರೆ ಸಕ್ಕದಾಗಿರುತ್ತೆ. ಈ ಪುಟ್ಟು ಬದನೆಕಾಯಿನ ಎಣ್ಗಾಯಿ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅಂತ ಹೇಳ್ಬೋದು. ಹೂವ ಬಾಳೆಹಣ್ಣು ಎಲ್ಲ ಬೇಕಿತ್ತು, ತಗೊಂಡ್ ಬಂದೆ. ಚಕ್ಲಿ ರೆಸಿಪಿನ ನಾಳಿನ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು.